ಪಂಚ ರಾಜ್ಯಗಳ ಚುನಾವಣೆಯಲ್ಲಿ 3 ರಾಜ್ಯಗಳಲ್ಲಿ ನರೇಂದ್ರ ಮೋದಿ ಅಮಿತ್ ಶಾ ನೇತೃತ್ವದ ಭಾರತೀಯ ಜನತಾ ಪಕ್ಷದ ಸರ್ಕಾರ ಪ್ರಚಂಡ ಬಹುಮತವನ್ನು ತೆಗೆದುಕೊಂಡಿತ್ತು. ಅಸ್ಸಾಂ, ಪುದುಚೇರಿ ಮತ್ತು ಅತ್ಯಂತ ಪ್ರಜಾಪ್ರಭುತ್ವಕ್ಕೆ ಒಂದು ರೀತಿ ಚಾಲೆಂಜ್ ಆಗಿದ್ದಂತ ಪಶ್ಚಿಮ ಬಂಗಾಳದಲ್ಲಿ ಕೂಡ ಇವತ್ತು ಭಾರತೀಯ ಜನತಾ ಪಕ್ಷ ಪ್ರಚಂಡ ಜಯಬೇರಿಯನ್ನ ತೆಗೆದುಕೊಂಡಿದೆ. ಇದು ನರೇಂದ್ರ ಮೋದಿ ಅವರ ನಾಯಕತ್ವದ ಬಗ್ಗೆ, ಭಾರತೀಯ ಜನತಾ ಪಕ್ಷದ ರಾಷ್ಟ್ರ ಮೊದಲು, ದೇಶದ ಅಭಿವೃದ್ಧಿ ಮೊದಲು ಅನ್ನುವಂತ ಏನು ತತ್ವ ಐತಿ, ಆ ತತ್ವಕ್ಕೆ ಸಿಕ್ಕಂತ ಜಯ ಆಗೈತಿ. ಅದಷ್ಟಲ್ಲದ ತಮಿಳುನಾಡಲ್ಲೂ ಕೂಡ ಭಾರತೀಯ ಜನತಾ ಪಕ್ಷ ತನ್ನ ಭದ್ರ ನೆಲೆಯನ್ನು ಇವತ್ತು ಸ್ಥಾಪಿಸುವಂತ ಕೆಲಸ ಆಗೈತಿ. ನಮಗಲ್ಲಿ ಬಹುಮತ ಸಿಗಲಿಕ್ಕೂ ಕೂಡ ಅಲ್ಲಿ ಉತ್ತಮ ರೀತಿಯ ಫಲಿತಾಂಶ ತಮಿಳುನಾಡದಲ್ಲಿ ಕೂಡ ಬಂದಿದೆ. ಇದು ನರೇಂದ್ರ ಮೋದಿ ಅವರ ನಾಯಕತ್ವಕ್ಕೆ, ನಮ್ಮ ಭಾರತೀಯ ಜನತಾ ಪಕ್ಷದ ತತ್ವ ಸಿದ್ಧಾಂತಗಳಿಗೆ ಸಿಕ್ಕಂತ ಗೌರವ, ಪ್ರೀತಿ ಜನರದಾಗೈತಿ. ಹಾಗಾಗಿ ಭಾರತೀಯ ಜನತಾ ಪಕ್ಷದ ನಾವೆಲ್ಲ ಕಾರ್ಯಕರ್ತರು ಇವತ್ತು ಅತ್ಯಂತ ಸಂತೋಷದಿಂದ, ವಿಜೃಂಭಣೆಯಿಂದ ಇಲ್ಲಿ ಸಂಭ್ರಮನ ಆಚರಣೆ ಮಾಡ್ತಾ ಇದ್ದೇವೆ. ನಮ್ಮ ಜೊತೆ ನಮ್ಮ ಭಾರತೀಯ ಜನತಾ ಪಕ್ಷದ ಶಾಸಕರು ಮಿತ್ರರಾದ ಶ್ರೀ ಮಹೇಶ್ ತೆಂಗಿನಕಾಯಿ ಅವರಿದ್ದಾರೆ, ಮೇಯರ್ ಆದ ಜ್ಯೋತಿ ಪಾಟೀಲ್ ಅವರಿದ್ದಾರೆ, ಅದೇ ರೀತಿ ನಮ್ಮ ಜಿಲ್ಲಾಧ್ಯಕ್ಷರಾದ ತಿಪ್ಪಣ್ಣ ಮಜ್ಗಿ ಅವರು, ಮಾಜಿ MLA ಆದ ಅಶೋಕ್ ಕಾಟ್ವೆ ಅವರು, ಈ ರೀತಿ ಎಲ್ಲ ನಮ್ಮ ನಾಯಕರು ಮತ್ತು ಕಾರ್ಯಕರ್ತರು ಕೂಡಿ ಇವತ್ತ ಗೆದ್ದಿದ್ದು. ಕರ್ನಾಟಕದ ಬೈ ಎಲೆಕ್ಷನ್ ರಿಸಲ್ಟ್ ನಮ್ಗೆಲ್ಲರಿಗೂ ನಿರಾಶೆ ತೆಗೆದುಕೊಂಡು ಬಂದೈತಿ. ಯಾಕಂದ್ರೆ ಎರಡೂ ಕ್ಷೇತ್ರದಲ್ಲಿ ಕೂಡ ನಾವು ಗೆಲ್ಲಬೇಕನ್ನುವಂತ ನಿರೀಕ್ಷೆ ಇಟ್ಕೊಂಡು ನಮ್ಮ ಕಾರ್ಯಕರ್ತರು, ನಮ್ಮ ನಾಯಕರು ಎಲ್ಲರೂ ಕೂಡ ಹೋರಾಟ ಮಾಡಿದ್ರು. ಇದು ಯಾಕೆ ಈ ರೀತಿ ರಿಸಲ್ಟ್ ಬಂದಿತ್ತು ಅನ್ನೋದ್ರ ಬಗ್ಗೆ ಪಕ್ಷದ ಇದರಲ್ಲಿ ಫೋರಂದಲ್ಲಿ, ವೇದಿಕೆಯಲ್ಲಿ ನಾವು ಇದ್ರ ಬಗ್ಗೆ ಚರ್ಚೆ ಮಾಡ್ತೇವೆ, ಚಿಂತನೆ ಮಾಡ್ತೇವೆ. ರಾಜ್ಯಾಧ್ಯಕ್ಷರು ಸಾಕಷ್ಟು ಓಡಾಡಿದ್ರು ಸರ್, ಎಲ್ಲ ನಾಯಕರು ಕೂಡ. ಬಾಗಲಕೋಟೆಯಲ್ಲಿ ಯತ್ನಾಳ್ ಅವರು ಹಿಂದೂ ಟ್ರಂಪ್ ಕೆಲಸ ಮಾಡಿದ್ರು. ಇದ್ರ ಬಗ್ಗೆ ವಿಚಾರ ಮಾಡೋದೈತಿ. ಯತ್ನಾಳ್ ಅವರಂತೂ ನಮ್ಮ ಪಾರ್ಟಿಯೋಗಿಲ್ಲ, ಆದ್ರೆ ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು, ನಾಯಕರು ನಾವೆಲ್ಲರೂ ಇದ್ರ ಬಗ್ಗೆ ವಿಚಾರ ಮಾಡುವಂತದ್ದೈತಿ. ಅದನ್ನ ಯಾರು ಇದ್ರ ರೆಸ್ಪಾನ್ಸಿಬಿಲಿಟಿ ಅಥವಾ ಇದಕ್ಕೆ ಏನ್ ನಾವು ಮುಂದಿನ ಸತ್ತ ಏನ್ ಸುಧಾರಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡ್ತೇವೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.